ಇದು ಮಾಡಿದ್ರೆ ಅಡಿಗೆ ಎಲ್ಲ ಅದೇ ಸ್ಮೆಲ್ ಬರ್ತದೆ, ಗೊಬ್ಬರದ ಹಾಗೆ ಬರ್ತದೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಇದು ಒಳ್ಳೆ ಒಂದು ಇದು ಉಂಟು. ನಮ್ಮ ಈಗ ಯೂಸ್ ಮಾಡುವ ಗ್ಯಾಸ್ LPG ಗ್ಯಾಸ್ಗಿಂತ ಇದು ಒಳ್ಳೆ ಒಂದು ಇದು ಒಳ್ಳೆ ಒಂದು ಪ್ರಯೋಜನ ಇದೆ ಅಲ್ವಾ? ಹೌದು. ಇದರ ಪ್ರಯೋಜನದ ಜೊತೆಗೆ ನಮಗೆ ಇಲ್ಲಿ ದನ ಸಾಕುದ್ರಿಂದ ಹಾಲು ಡೈರಿಗೆ ಹಾಕ್ಬೋದು, ಎಲ್ಲ ಮಾಡ್ಬೋದು, ಎಲ್ಲ ಆಗ್ತದೆ. ಇದು ಇದರ ಒಂದು ಸ್ಲಾರಿ ಅಂತ ಹೇಳ್ತೇವೆ ಅಲ್ವಾ? ಹೌದೌದು. ಅದು ಸಹ ಒಂದು ತುಂಬಾ ಒಳ್ಳೇದು, ಒಳ್ಳೇದು, ತೋಟಕ್ಕೆ ಒಳ್ಳೇದು. ಈ ಒಂದು ಗ್ಯಾಸ್ ಇದು ನಮ್ಗೆ ಒಂದು ತೋರಿಸಿದಾರ ಹೇಗೆ ಉರಿತದೆ ಅಂತ? ತೋರಿಸುವ ಬನ್ನಿ. ನೋಡಿ ವೀಕ್ಷಕರೇ, ಅವರು ಈಗ ನಮ್ಗೆ ಬೆಂಕಿಯನ್ನು ಉರಿಸಿ ತೋರಿಸ್ತಾರೆ. ಪೈಪ್ ಬಂತಾರೆ, ಇದರಿಂದಾಗಿ ಬರ್ತದೆ ನೋಡಿ. ಈಗ ಉರಿಸ್ತೇನೆ. ಸೌಂಡ್ ಬರ್ತದಲ್ಲ? ಅದು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬರ್ತದೆ, ಆಮೇಲೆ ತೊಂದ್ರೆ ಇಲ್ಲ. ಇಷ್ಟು ಇದು ಬರ್ತದಲ್ಲ? ಇಷ್ಟು ಜಾಸ್ತಿ. ಒಳ್ಳೆ ಬೆಂಕಿ ಬರ್ತಾ ಇದೆ. ಸ್ವಲ್ಪ ಸ್ಲೋ ಮಾಡಿ ಇದು ಉರಿಸಿ. ನೋಡಿ ವೀಕ್ಷಕರೇ, ಎಷ್ಟು ಒಂದು ಕ್ಲಿಯರ್ ಆಗಿ ನೋಡಿ ಒಂದು ಬೆಂಕಿ ಬರ್ತಾ ಇದೆ ನೋಡಿ. ಒಳ್ಳೆಯದು ಬಿಸಿ ಉಂಟು. ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಸ್ಮೆಲ್ ಇಲ್ಲ, ಇವರು ಹೇಳಿದ ಹಾಗೆ. ಮಧ್ಯಮ ವರ್ಗದವರಿಗೆ ಬೆಸ್ಟ್ ಒಂದು ಇದು ಅಲ್ವಾ? ಹೌದು. ನೋಡಿ, ಅವರು ಉರಿಸಿ ತೋರಿಸಿದ್ದಾರೆ. ಇಷ್ಟೊಂದು ಒಳ್ಳೆಯ ಒಂದು ಯೋಜನೆಯನ್ನು ನೀವು ಯಾಕೆ ಮಾಡುದಿಲ್ಲ? ಯಾಕಂದ್ರೆ ಎಲ್ರು ಮಾಡ್ಬೇಕು. ಒಂದು ಸವಲತ್ತೆಲ್ಲ ಸಿಗ್ತದೆ. ತುಂಬಾ ಒಂದು ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ನೋಡಿ, ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ನೋಡಿ, ಇದರಲ್ಲಿ ಅನ್ನ ಮಾಡಬಹುದು, ಸಾಂಬಾರು ಪದಾರ್ಥ, ನಮ್ಮ ದಿನನಿತ್ಯದ ಇದು ಕೆಲಸ ಮಾಡಬಹುದು, ಟೀ ತಿಂಡಿ ಮಾಡಬಹುದು, ಎಲ್ಲ ಮಾಡಬಹುದು. ಏನೇ ಆಗ್ಲಿ ಇವರು ಧನುಷ್ ಅವರೇ, ನೀವು ಇದೊಂದು ಒಳ್ಳೆಯ ಒಂದು ಉಪಯೋಗ ಮಾಡಿದ್ದೀರಿ. ಒಂದು ರೈತರಿಗೆ ಒಂದು ಉಪಯೋಗ ಆಗುವಂತ ಮಾಹಿತಿಯನ್ನು ನೀಡಿದ್ದೀರಿ. ಖಂಡಿತ ನಿಮ್ಗೆ ಧನ್ಯವಾದ. ಥ್ಯಾಂಕ್ ಯು.